Hello guys, welcome back to my YouTube channel. This is part 2 of ವರಮಹಾಲಕ್ಷ್ಮಿ ಹಬ್ಬದ ತಯಾರಿಗಳು. ಸೊ ಇವತ್ತೇನೆಂದರೆ ನೋಡಿ, ನಾನು ಆವಾಗಲೇ ಲಾಸ್ಟ್ ಬ್ಲಾಗಲ್ಲಿ ಸ್ವೀಟು ಮತ್ತು ಖಾರ ಎಲ್ಲ ಮಾಡಿರೋದು ಹಾಕಿದ್ದೆ ವ್ಲಾಗಲ್ಲಿ. ಸೊ ಇವಾಗ ನಾನು ಹೇಳ್ದಂಗೆ ನಿಮಗೆ ಲಕ್ಷ್ಮಿಗೆ ಡೆಕೋರೇಷನ್ ಎಲ್ಲ ಮಾಡೋದು ತೋರಿಸ್ತೀನಿ ಅಂತ ಹೇಳಿದೆ. ಸೊ ಬನ್ನಿ ನೋಡೋಣ. ಇವಾಗ ಆಲ್ರೆಡಿ ನಾನು ಮತ್ತು ನಮ್ಮ ಅಣ್ಣ ಸೇರಿ ಡೆಕೋರೇಷನ್ ಸ್ಕ್ರೀನ್ ಹಾಕ್ಬಿಟ್ಟಿದ್ದೀವಿ. ಇವಾಗ ಏನಿದ್ರು ಇವಾಗ ನಮ್ಮ ಅಕ್ಕ ಬಂದು ಲಕ್ಷ್ಮಿ ಕೂರಿಸ್ಬೇಕು. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಅಲ್ಲಿದೆ ಮತ್ತು ಇಲ್ಲಿ ಇದೆ. ಮತ್ತು ಇದೆಲ್ಲ ಬಾಳೆದಿಂಡು, ದೀಪ, ಅದೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಅದು ಸ್ವಲ್ಪ ಡೆಕೋರ್ ಮಾಡೋದಿದೆ ರಿಮೈನಿಂಗ್. ಆ್ಯಂಡ್ ನಿಮಗೆ ಲಾಸ್ಟಲ್ಲಿ ಲಕ್ಷ್ಮಿ ಫೇಸ್ ತೋರಿಸ್ತೀನಿ. ಇವಾಗಲೇ ತೋರಿಸಿದ್ರೆ ದೃಷ್ಟಿ ಆಗೋ ಚಾನ್ಸಸ್ ಇದೆ. ನೋಡಿ ಗೈಸ್, ಮೀನಿನ ಕರಿಯ ವಾಸನೆ ಒಂದು ಬಾರಿ ತೊಳೆದರೆ ಸಾಕಾಗುವುದಿಲ್ಲ. ಒಂದು ಬಾರಿ ನಾನು ಒಂದು ಬಾರಿ ಮೀನು ತೊಳೆದ ಟ್ರಾಪಿಕಲ್ ಲಿಂಟೆ ಹಣ್ಣಿನ ಶಕ್ತಿಯೊಂದಿಗೆ ಹೊಸ. ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ತೆಂಗಿನಕಾಯಿ ಸುಲಿತಾ ಇದ್ದೀನಿ ಲಕ್ಷ್ಮೀ ಹತ್ರ ಇಡೋಕ್ಕೆ. ತೆಂಗಿನಕಾಯಿ ಸುಲಿತಾ ಇದ್ದೀನಿ. ನಾನು ಎಷ್ಟು ನೀಟಾಗಿ ತೆಂಗಿನಕಾಯಿ ಸುಲಿದಿದ್ದೀನಿ ಅಂತ ತಗೊಳಮ್ಮ. ಅದರಲ್ಲೇ ಹಾಕ್ತೀನಿ. ಕುಣಿಸಮ್ಮ ದೇವೇನ. ಈ ದೇವೇರು ಇದು ಲಕ್ಷ್ಮಿ ಮುಖ ಇಡಕ್ಕೆ ಕೈಸಿದ್ದು. ಈ ಲಕ್ಷ್ಮಿ ನೋಡಿ ಎಷ್ಟು ನೀಟಾಗಿ ಸುಲಿದಿದ್ದೀನಿ. ತೆಂಗಿನಕಾಯಿ ಸುಲಿದಾಯ್ತು. ನಮ್ಮ ಅಕ್ಕವ್ರು ಏನು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಇದ್ದಾರೆ ಆಲ್ರೆಡಿ. ಇದು ಲಕ್ಷ್ಮಿ ಕೈ. ಗೈಸ್ ನೋಡಿ, ನಾನು ಇನ್ನೂ ಡೆಕೋರೇಷನ್ ಮಾಡಿಲ್ಲ. ಅವಾಗ ಹಿಂಗೆ ಕಾಣ್ತಾ ಇದೆ. ಇವಾಗ ಇದೆಲ್ಲ ಹಾಕಿ ಡೆಕೋರೇಷನ್ ಮಾಡೋಣ. ಮತ್ತು ನಮ್ಮ ಅಕ್ಕ ಈ ಕಡೆ ಲಕ್ಷ್ಮಿಗೆ ತಯಾರಿ ಮಾಡ್ತಾ ಇದ್ದಾಳೆ. ನಾನು ಈ ಕಡೆ ದೇವ್ರ ಮನೆ ಅಲಂಕಾರ ಮಾಡ್ತಿದ್ದೀನಿ. ಬನ್ನಿ ಮಾಡೋಣ. ಶೇಪು ಸೀರೆ ಉಡಿಸ್ಬೇಕು, ಅದಕ್ಕೆ ಸ್ಯಾರಿ ಕಟ್ ಮಾಡ್ತಾ ಇದ್ದಾರೆ. ಬ್ಲೌಸ್ ಪೀಸ್ ಸಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅರ್ಧ ಪ್ರೊಸೀಜರ್ ಮುಗಿಸಿದ್ದಾರೆ. ಇವಾಗ ನಾನೆಲ್ಲ ಹೂವು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಗೈಸ್ ನೋಡಿ, ನಮ್ಮ ಅಕ್ಕ ಸೀರೆ ಎಲ್ಲ ಲಕ್ಷ್ಮಿಗಿಷ್ಟು ರೆಡಿ ಮಾಡಿದ್ದಾರೆ ಸದ್ಯಕ್ಕೆ. ಇವಾಗ ಸೀರೆ ರೆಡಿ ಮಾಡ್ತಾ ಇದ್ದಾರೆ. ಪಿನ್ ಬಾಕ್ಸ್ ಗೈಸ್ ನೋಡಿ, ಇನ್ನ ಅರ್ಧನೇ ಆಗಿರೋದು, ಫುಲ್ ಇನ್ನ ಆಗಿಲ್ಲ. ಗೈಸ್ ಈಚೆ ಕಡೆ ತೋರಣನೂ ಹಾಕಿಸ್ಬಿಟ್ಟಿದ್ದಾಯಿತು. ಒಳಗಡೆ ಡೆಕೋರೇಷನ್ ಆಯಿತು. ಇವಾಗ ಏನು ಕಮ್ಮಿ ಆಯಿತಾ? ನಮ್ಮ ಅಕ್ಕ ಲಕ್ಷ್ಮಿಗೆ ಸೀರೆ ಉಡಿಸ್ತಿದ್ದಾಳೆ. ಇವಾಗ ನಾನು ಏನು ಗೊತ್ತಾ, ಲಕ್ಷ್ಮಿಗೆ ಸೀರೆ ಉಡಿಸಿದ್ದಾಯಿತು. ಸೊ ಇವಾಗ ಜ್ಯುವೆಲ್ರೀಸ್ ಹಾಕಬೇಕು ಅಂತಂದ್ಬಿಟ್ಟು ಜ್ಯುವೆಲ್ರೀಸ್ ತೆಗಿತಾ ಇದ್ದೀವಿ. ನೋಡಿ ಈ ಜ್ಯುವೆಲರೀಸು, ಇದರಲ್ಲಿ ಯಾವುದಾದ್ರೂ ಒಂದು 4 ಹಾಕ್ತೀವಿ. ಲಕ್ಷ್ಮಿಗೆ ಈ ಜ್ಯುವೆಲ್ರೀಸ್ ಹಾಕ್ತೀವಿ. ಬನ್ನಿ ಡಾಬು ಎಲ್ಲ ಆಲ್ರೆಡಿ ಹಾಕಿದ್ದೀವಿ. ಇವಾಗ ಲಕ್ಷ್ಮಿ ಎಲ್ಲ ಕೂರಿಸಿದಾಯಿತು. ಸೊ ಇವಾಗ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕು. ಅದಕ್ಕೆ ರಾಹುಕಾಲ ಮುಂಚೆ ಪೂಜೆ ಮಾಡಬೇಕು ಬೆಳಿಗ್ಗೆ. ಸೊ ಅದಕ್ಕೆ ನಾನು ಮನೆ ಒರೆಸ್ತಾ ಇದ್ದೀನಿ. ಇವಾಗ ಕಸ ಗುಡಿಸ್ಕೊಂಡು ಮನೆ ಒರೆಸ್ತಾ ಇದ್ದೀನಿ. ಸೊ ಇದಾದಮೇಲೆ ಹೋಗಿ ಒಂದು 1/2 hour ಅಥವಾ ಅಟ್ಲೀಸ್ಟ್ 1 hour ಮಲ್ಕೊಂಡು ಆಮೇಲೆ ತರ್ತೀನಿ. ಬನ್ನಿ ಲಕ್ಷ್ಮಿ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತೀನಿ. ಸೊ ಗೈಸ್ ಫೈನಲಿ ಮನೆಯೂ ಒರೆಸಿದ್ದಾಯಿತು ಮತ್ತು ಎಲ್ಲ ರೆಡಿ ಆಗಿದೆ.
ಇವಾಗ ನಮ್ಮಮ್ಮ ಏನಿದ್ರು ನೈವೇದ್ಯಕ್ಕಿಡ ಅಂತ ಪದಾರ್ಥ ರೆಡಿ ಮಾಡ್ಕೋಬೇಕು. ಅನ್ನ ಸಾರು ಒಬ್ಬಟ್ಟು ಆ ಥರ ಎಲ್ಲ ರೆಡಿ ಮಾಡಿಕೊಂಡ್ರೆ ಅದನ್ನ ಇಟ್ಬಿಟ್ಟು ಬೆಳಿಗ್ಗೆ ಮಾರ್ನಿಂಗ್ ರಾಹುಕಾಲ ಮುಂಚೆ ನಮ್ಮಮ್ಮ ಪೂಜೆ ಮಾಡಿಬಿಡ್ತಾರೆ. ಸೊ ಇವಾಗ ಎಷ್ಟು ಗೊತ್ತಾಗ ಇಷ್ಟು ಟೈಮು ಆಲ್ಮೋಸ್ಟ್ 4 o'clock ಆಗಿದೆ. ಇವಾಗ ಇಷ್ಟೊತ್ತಲ್ಲಿ ಮನೆ ಕ್ಲೀನ್ ಮಾಡಿಸಿ ಮತ್ತು ಇವಾಗ ನಾವು ಊಟ ಮಾಡೋಕ್ಕೆ ಹೋಗಬೇಕು. ನಾವು ಮಾಡೋಕ್ಕೆ ಹೋಗಬೇಕು ಊಟ ಏನೇನು ಮಾಡಿದ್ದೀವಿ ಅಂತ ಅಂದರೆ ನಾವು ಒಬ್ಬಟ್ಟು ಮಾಡಿದ್ದೀವಿ, ಹಪ್ಳ, ಊಸ್ಲಿ ಮತ್ತು ಇದು ಒಬ್ಬಟ್ಟು ಸಾರು, ಅನ್ನ, ಪುಳಿಯೋಗರೆ, ಕಡಲೆ ಊಸ್ಲಿ ಮತ್ತು ಹೆಸರುಬೇಳೆ. ಇದಿಷ್ಟು ಸಹ ನಮ್ಮಮ್ಮ ಮಾಡಿದ್ದಾರೆ ಅರ್ಲಿ ಮಾರ್ನಿಂಗ್. ಅದು ಒಂದು 4 o'clock ಹಾಗೆ 4 to 5 ಆಲ್ಮೋಸ್ಟ್ ಆಗಿತ್ತು. ಆ ಟೈಮಿಂಗಲ್ಲಿ ಮಾಡಿದ್ದಾರೆ ನಮ್ಮಮ್ಮ. ಸೊ ಇವಾಗ ಊಟ ಮಾಡೋಣ ಬನ್ನಿ. ಹಾಗೆ ನಾನು ಅವಾಗೇ ತೋರಿಸ್ದಂಗೆ ಲಕ್ಷ್ಮಿಗೆ ಅಲಂಕಾರ ಆದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ನೋಡಿ ನಮ್ಮನೇಲಿ ಲಕ್ಷ್ಮಿಗೆ ನಾವು ಈ ಥರ ಅಲಂಕಾರ ಮಾಡಿದ್ದೀವಿ. ಸೊ ನಮ್ಮನೆ ಲಕ್ಷ್ಮಿ ನಾವು ಈ ಥರ ಅಲಂಕಾರ ಮಾಡಿದ್ದೀವಿ. ನಿಮ್ಮ ಮನೇಲಿ ಯಾವ ಥರ ಅಲಂಕಾರ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ನಾನು ಲಾಸ್ಟಲ್ಲಿ ನಾವು ಯಾವ ರೀತಿ ರೆಡಿಯಾಗಿದ್ದೀವಿ ಅನ್ನೋದನ್ನು ನಿಮಗೆ ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ದಿರಾ, ಎಲ್ಲೂ ಸ್ಕಿಪ್ ಮಾಡ್ದಿರಾ ಫುಲ್ ನೋಡ್ತಾ ಇರಿ, ಓಕೆನಾ ಗೈಸ್? ನೋಡಿ ನಮ್ಮ ಅಕ್ಕ ಈ ಥರ ರೆಡಿಯಾಗಿದ್ದಾರೆ ಆ್ಯಂಡ್ ಇವರು ನಮ್ಮಮ್ಮ ಈ ಥರ ರೆಡಿಯಾಗಿದ್ದಾರೆ. ಸೊ ಇದು ನಮ್ಮ ದೊಡ್ಡ ಅಕ್ಕ. ನೋಡಿ ಗೈಸ್ ಹೆಂಗೆ ರೆಡಿಯಾಗಿದ್ದಾಳೆ ಅಂತ. ಸೊ ಗೈಸ್ ನಾನು ಈ ಥರ ರೆಡಿಯಾಗಿದ್ದೀನಿ. ಸೊ ಯಾರು ಚೆನ್ನಾಗಿ ಕಾಡ್ತಾ ಇದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್.